ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಇದು ಕತೆ ಯಾವುದೇ ಬುಕ್ಕಲ್ಲಿ ಓದಿದ್ದಾಗಲಿ ಇನ್ನೊಂದಾಗಲಿ ನಾನು ನೋಡಿದ್ದಾಗಲಿ ಇಲ್ಲ. ದತ್ತಣ್ಣ ನನ್ನ ಹತ್ರ ಬಂದಾಗ ಅವರೊಂದು ಕತೆ ಹೇಳಿದ್ರು. ಸೊ ಕತೆ ಹೇಳಿದಾಗ, ಸರ್ ನಾನೊಂದು ಫಿಲಿಮ್ ಮಾಡಬೇಕಂತ ತುಂಬ ಒದ್ದಾಡ್ತಾ ಇದ್ದೀನಿ, ನನಗೊಂದು ಚಾನ್ಸ್ ಕೊಡಿ ಸರ್ ಅಂದರು. ಸರಿ, ಯಾವ ಜಾನರಲ್ಲಿ ಮಾಡ್ತಾ ಇದ್ದೀರಾ, ಆ ಕತೆ ಹೇಳಿ ಅಂತ ಹೇಳಿದೆ. ಒಂದು ಲೈನ್ ಹೇಳಿದರು. ಸೊ ಲೈನ್ ಹೇಳಿದ ತಕ್ಷಣ ನಾನೇನು ಮಾಡಿದೆ, ಸೊ ದತ್ತಣ್ಣ ಸೇಮ್ ಜಾನರ್ದು ನಾನೊಂದು ಲೈನ್ ಹೇಳ್ತೀನಿ, ನಿಮ್ಗೆ ಏನು ಅನಿಸುತ್ತೆ ಅದನ್ನು ಯೋಚನೆ ಮಾಡಿ ಆಮೇಲೆ ಡಿಸೈಡ್ ಮಾಡೋಣ ಅಂತ ಹೇಳಿದೆ. ಸೊ ದತ್ತಾತ್ರೇಯ ಅವ್ರಿಗೆ ಹೇಳಿದ್ಮೇಲೆ ನಾನೊಂದು ಸರಿ ಲೈಟಾಗಿ ಒಂದು ಲೈನ್ ಸುಮ್ಮನೆ ಹಂಗೆ ಗ್ಲ್ಯಾನ್ಸ್ ಮಾಡಿ ಅವ್ರಿಗೆ ಹೇಳಿದ್ಮೇಲೆ, ಸರ್ ಈ ಕಥೆನೇ ಮಾಡೋಣ ಸರ್, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಅದಾದಮೇಲೆ ಅದ್ರ ಬಗ್ಗೆ ದತ್ತಾತ್ರೇಯ ಅವ್ರ ಬಗ್ಗೆನೂ ನನಗೇನು ಐಡಿಯಾ ಇಲ್ಲ. ಅವ್ರೊಂದು 6 months ಆಗೋವರೆಗೂ ಕೈಗೂ ಸಿಗಲಿಲ್ಲ, ಎಲ್ಲೋದ್ರು ಅನ್ನೋದು ಗೊತ್ತಿಲ್ಲ. ಸೊ ಒಂದು 6 months ಆದಮೇಲೆ ಒಂದು ಫೋನ್ ಮಾಡಿದ್ರು ನನಗೆ, ಸರ್ ನಿಮ್ಮನ್ನು ಮೀಟ್ ಮಾಡ್ಬೇಕು ಸರ್ ಅಂತ. ಸರಿ ಬನ್ನಿ, ಪರವಾಗಿಲ್ಲ ಆಫೀಸಿಗೆ ಬನ್ನಿ ಅಂದೆ. ಆಫೀಸಿಗೆ ಬಂದುಬಿಟ್ಟು, ಸರ್ ನೀವು ಹೇಳಿದ್ರಲ್ಲ ಸರ್ ಕತೆನ, ಅದನ್ನು ನಾನು ಫುಲ್ಲು ಚಿತ್ರಕಥೆ ಮಾಡಿದ್ದೀನಿ ಸರ್, ಒಂದು ಸರಿ ಕೇಳಿ ಸರ್ ಅಂದೆ. ವೆರಿ ಗುಡ್, ಹೇಳಿ ಅಂದೆ. ಸೊ ದತ್ತಣ್ಣ ಫುಲ್ ರೀಡಿಂಗ್ ಕೊಟ್ಟರು. ರೀಡಿಂಗ್ ಕೊಟ್ಟ ತಕ್ಷಣ ನನಗೆ ಶಾಕ್ ಆಗೋಯ್ತು. ನನ್ನ ಮೈಂಡಲ್ಲಿ ಆ ಕತೆ ಬಗ್ಗೆ ಏನೇನಿತ್ತೋ ಅದನ್ನೆಲ್ಲ ಆ ಮನುಷ್ಯ ಅರ್ಥ ಮಾಡಿಕೊಂಡು ಭಾಳ ಬ್ಯೂಟಿಫುಲ್ಲಾಗಿ ಮಾಡಿದರು. ನಾನು ಎದ್ಬಿಟ್ಟು ಹಗ್ ಮಾಡಿದೆ, ದತ್ತಣ್ಣ ಈ ಫಿಲಿಮ್ ಮಾಡೋಣ, ನಾವು ತಲೆ ಕೆಡಿಸ್ಕೊಬೇಡಿ. ಸೊ ಏನೇನು ಮಾಡಬೇಕು ಅನ್ನೋದನ್ನು, ಇದನ್ನು ಒಂದು ಸ್ವಲ್ಪ ಡೈಲಾಗು ಅದನ್ನೆಲ್ಲ ಇನ್ನು ಯೋಚನೆ ಮಾಡಿ ಒಂದು ಸ್ಕ್ರೀನ್ ಪ್ಲೇ ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ವರ್ಕ್ ಮಾಡಿ ಆಮೇಲೆ ಫಿಲಿಮ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಕೋವಿಡ್ ಬಂದುಬಿಡ್ತು. ಒಂದು 2 years ಪಾಪ ಟಚ್ಚೇ ಇಲ್ಲ ನನಗೆ. ನಾವು ಫಿಲಿಮ್ ಬಗ್ಗೆನೂ ಗಮನನೇ ಇಲ್ಲ, ಇಂಟ್ರೆಸ್ಟು ಹೊರ್ಟೋಯ್ತು, ಸಿನಿಮಾ ಮಾಡೋ ಇಂಟ್ರೆಸ್ಟು ಹೊರ್ಟೋಯ್ತು. ಕೊನೆಗೆ ಲಾಸ್ಟಲ್ಲಿ ದತ್ತಾತ್ರೇಯ ಅವ್ರು ಫೋನ್ ಮಾಡಿ, ಸರ್ ತುಂಬ ಒದ್ದಾಡ್ತಾ ಇದ್ದೀನಿ ಸರ್, ಹೆಲ್ತು ಇಶ್ಯೂ ಆಗಿಬಿಟ್ಟಿದೆ ಸರ್, ಪಾಪ ಫಿಲಿಮ್ ಮಾಡಬೇಕು ಅಂದ್ಬಿಟ್ಟು ಅವರು ಊರಿಂದ ಎಲ್ಲ ಪಾಪ ಹಳ್ಳಿಯಿಂದ ಬಂದಿದ್ದವರು, ತುಂಬ ಹೆಲ್ತೆಲ್ಲ ಇಶ್ಯೂ ಆಗಿಬಿಟ್ಟಿದೆ ಸರ್, ಕೋವಿಡ್ ಆಗಿ ಲಾಕ್ಡೌನ್ ಓಪನ್ ಆದ ತಕ್ಷಣ ಕಾಲ್ ಮಾಡಿದ್ರು. ಸೊ ಬನ್ನಿ ಅಂತಂದೆ. ಬಂದು, ಸರ್ ಎದೆ ನೋವು ಸರ್, ನನಗೆ ಪಾಪ ತುಂಬ ಕಷ್ಟ ಆಗ್ತಿದೆ ಸರ್, ತಲೆ ಕೆಡಿಸ್ಕೊಬೇಡಿ ಫಿಲಿಮ್ ಮಾಡ್ತೀನಿ ನಾನು, ಬಟ್ ದುಡ್ಡಿಲ್ಲ, ಫಿಲಿಮ್ ಮಾಡೋಣ ತಲೆ ಕೆಡಿಸ್ಕೊಬೇಡಿ ಅಂದ್ಬಿಟ್ಟು ಅವ್ರಿಗೊಂದು ಸ್ವಲ್ಪ ದುಡ್ಡು ಕೊಟ್ಟು ಜಯದೇವ್ ಹಾಸ್ಪಿಟ್ಲಿಗೆ ಕಳಿಸ್ಕೊಟ್ಟು, ಅಲ್ಲಿ ನನ್ನ ಫ್ರೆಂಡ್ ಒಬ್ರು ಇದ್ದರು, ಅವ್ರಿಗೆ ಹೇಳಿದೆ, ಅವ್ರಿಗೆ ECG ಏನೇನಿದೆಯೋ ಎಲ್ಲ ಮಾಡಿಸ್ಬಿಡಿ, ಅವ್ರೇನೋ ಪ್ರಾಬ್ಲಮ್ ಇದ್ದರೆ ನೋಡೋಣ ಅಂತ. ಪಾಪ ಹೋಗಿ ಎಲ್ಲ ಚೆಕ್ ಮಾಡ್ಕೊಬಂದು ಫೋನ್ ಮಾಡಿದ್ರು, ಸರ್ ನನಗೆ ಏನೂ ಪ್ರಾಬ್ಲಮ್ ಇಲ್ಲ ಸರ್. ಅಲ್ಲಿಗೆ ಗೊತ್ತಾಯಿತು ಸಿನಿಮಾ ಪ್ರಾಬ್ಲಮ್ ಅಂತ. ಸೊ ಅವಾಗ ಪ್ಲ್ಯಾನ್ ಮಾಡಿದ್ವಿ, ಸಿನಿಮಾ ಮಾಡೇ ಬಿಡೋಣ ಏನಾರ ಮಾಡಿ ಅಂತ. ಸಿನಿಮಾ ಮಾಡೋಕ್ಕೆ ಹೊರಟಿದ್ದೀವಿ, ಬಟ್ ಲಾಕ್ಡೌನ್ ಆಗಿದೆ, ಬಿಸ್ನೆಸ್ ಎಲ್ಲ ಬರ್ಬಾತಾಗೋಗ್ಬಿಟ್ಟಿದೆ, ಎಲ್ಲೋದ್ರೂ ದುಡ್ಡಿಲ್ಲ, ಗಾಂಧಿನಗರ ಚಿತ್ರಾನ್ನ ಆಗೋಗ್ಬಿಟ್ಟಿದೆ. ಏನು ಮಾಡಬೇಕು? ನಮ್ಮ ಪಾರ್ಟ್ನರ್ ಇದ್ದರು, P2 ಅಂದರೆ ಪರಮೇಶ್ ಪ್ರೇಮ್. ಪಾರ್ಟ್ನರ್ಗೆ ಫೋನ್ ಮಾಡಿದೆ, ಪ್ರೇಮ್ ಒಂದು ಫಿಲಿಮ್ ಮಾಡೋಣ ಅಂದ್ಕೊಂಡಿದ್ದೀನಿ ಅಂದೆ. ಅವ್ರು ಯಾಕೋ ಗುರಾಯಿಸಿದ್ರು, ಈಗಲೇ ಹಾಳು ಮಾಡಿದ್ರೆ ಸಾಕಾಗಿದೆ ನನ್ನ, ಯಾಕೋ ಹೊಸ ಸ್ಕೆಚ್ ಆಗ್ತಾಯಿದ್ದಾರೆ ಅಂತ. ಆಯಿತು ಮಾಡಿ, ಪರವಾಗಿಲ್ಲ, ನಾನು ಯಾವಾಗ ಒಂದು ಸ್ವಲ್ಪ ದುಡ್ಡು ಅಡ್ಜಸ್ಟ್ ಆಗಬೇಕು, ಯಾವ್ದಾರು ಬಂದರೆ ಮಾಡೋಣ ಅಂತ ಅಂದವರು ಒಂದು 3-4 ತಿಂಗಳು ಕೈಗೆ ಸಿಗ್ತಾಯಿಲ್ಲ. ಫೋನ್ ಮಾಡಿದ್ರೆ ನಾನು ಅಲ್ಲಿದ್ದೀನಿ, ದೂರ ಇದ್ದೀನಿ. ಸೊ ನನಗೆ ಗೊತ್ತಾಗೋಯ್ತು, ನೀನು ನನ್ನ ಹಾಳು ಮಾಡಿಬಿಡ್ತೀಯ ಅಂದ್ಬಿಟ್ಟು ಪ್ರೇಮು ನನ್ನಿಂದ ಒಂದು ಸ್ವಲ್ಪ ದೂರ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನಾನೇನು ಮಾಡೋದು, ಈ ಕತೆ ಬೇರೆ ಚೆನ್ನಾಗಿದೆ, ನಾವು ಸಿನಿಮಾದವರು, ಸಿನಿಮಾನೇ ಮಾಡಬೇಕು. ಸೊ ಫಸ್ಟೇನೋ ನಾವು ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡ್ಕೊಬಂದ್ಬಿಟ್ಟೆ, ಆವಾಗ ನಂಗೆ ಮದುವೆ ಆಗಿರಲಿಲ್ಲ. ಈಗೇನಾದ್ರು ಸಿನಿಮಾ ಮಾಡೋಕ್ಕೆ ಹೋಗ್ತಾಯಿದ್ರೆ ನಾನು ಹೆಂಡ್ತಿ ಹಿಂಗೆ ಗುರಾಯಿಸ್ತಾಳೆ, ಎಲ್ಲಿಗ್ರಿ ಹೋಗ್ತೀರಾ ಅಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮಗೆ. ಯಾಕೆಂದರೆ 9 ಫಿಲಿಮ್ ಮಾಡಿದ್ದೀನಿ ಸರ್. 9 ಫಿಲಿಮ್ ಮಾಡಿದ್ರು ನಮಗೆ ಗಾಂಧಿನಗರಲ್ಲಿ ಸಿನಿಮಾ ಪ್ರೊಡ್ಯೂಸರ್ಗೆ ನೆಲೆನೇ ಇಲ್ಲ. ಅವನಿಗೊಂದು ಸಿನಿಮಾ ಪ್ರೊಡ್ಯೂಸರ್ಗೆ ಮಾತ್ರ ಅವ್ರ ಬಾಳು ಒಂಥರ ಗೋಲ್ಡ್ ಥರ ಹೋಗ್ಬಿಟ್ಟಿದೆ ಇಂಡಸ್ಟ್ರಿಯಲ್ಲಿ. ದಯವಿಟ್ಟು ಇದನ್ನು ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಂಬಿಡಿ. ನಾನು ಇಂಡಸ್ಟ್ರಿಗೆ ಬಂದಮೇಲೆ ಏನಿಲ್ಲ ಅಂದ್ರೂ ಒಂದು 50-60 ಜನ ಪ್ರೊಡ್ಯೂಸರ್ಸು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇಂಥ ಕ್ರಿಟಿಕಲ್ ಫೀಲ್ಡು ನಮ್ಮ ಫೀಲ್ಡು. ಅದರಲ್ಲೂ ಏನು ಸ್ಪೆಷಲಿ ಪ್ರೊಡ್ಯೂಸರ್ಗೆ ಇಲ್ಲಿ ನೆಲೆ ಇಲ್ಲ. ಭಾಳ ಫ್ಯೂ, 1-2-3% ಅಷ್ಟೇ ಇಲ್ಲಿ ಬದುಕೋಕ್ಕಾಗೋದು ಪ್ರೊಡ್ಯೂಸರು. ಒಂದು ಫಿಲಿಮ್ ಮಾಡ್ತೀನಿ ಅಂದರೆ ಎಲ್ಲರೂ ಇರ್ತಾರೆ ಜೊತೆಲಿ. ಈಗಂತೂ ಸಿನಿಮಾ ಮಾಡಿಬಿಡ್ಬೋದು, ರಿಲೀಸ್ ಮಾಡೋಕ್ಕೆ ಹೊರಟ್ರೆ ಕನ್ನಡ ಸಿನಿಮಾ ಒಂದು ರಿಲೀಸ್ ಮಾಡಬೇಕು ಅಂದರೆ ಆ ಸಿನಿಮಾ ನಿಜವಾಗ್ಲೂ ಅದು ಗಂಡದೇ ಇರಬೇಕೋ ಅಥವಾ ಇನ್ನೊಂದೋ ಗೊತ್ತಿಲ್ಲ, ಎಲ್ಲರೂ ಈ ಡೆಲಿವರಿ ಪೇಯ್ನ್ ಅಂತಾರಲ್ಲ, ಆ ಪೇಯ್ನ್ ಇಲ್ಲ, ಮಗು ರಿವರ್ಸ್ ಆಗಿರುತ್ತಲ್ಲ ಆ ಪೇಯ್ನ್ ಇರುತ್ತೆ ಸರ್. ಡೇಟ್ ಅನೌನ್ಸ್ ಮಾಡಿದ್ರೆ ನೈಟ್ ಮನೇಲಿ ಮಲ್ಗೋಕ್ಕೆ ಬಿಡಲ್ಲ ಸರ್. ನಾನು ಯೂಟ್ಯೂಬಿಂದ ಫೋನ್ ಮಾಡ್ತಾಯಿದ್ದೀನಿ,
ನಾನು ಇದರಿಂದ ಫೋನ್ ಮಾಡ್ತಿದ್ದೀನಿ, ಒಂದು 50ರಿಂದ 60 ಕಾಲ್ ಬರುತ್ತೆ ಸರ್. ಒಂದು ಸಿನಿಮಾ ರಿಲೀಸ್ ಮಾಡ್ಬೇಕಂದ್ರೆ ಏನಿಲ್ಲ ಅಂದ್ರೂ 2.5-3 ಕೋಟಿ ಬಡ್ಜೆಟ್ ಕೊಡ್ತಾರೆ ಸರ್ ಪ್ರಮೋಷನ್ಗೆ. ಮತ್ತೆ ಥಿಯೇಟ್ರ್ ಕಾಂಪಿಟೇಷನ್ ಹೆಂಗಿದೆ ಗೊತ್ತಾ, ಕನ್ನಡ ಸಿನಿಮಾನ ಕೇಳೋನೇ ಗತಿಲ್ದಂಗೆ ಹೋಗ್ಬಿಟ್ಟಿದ್ದಾನೆ. ಅದು ಯಾವ ಲೆವೆಲ್ಗೆ ಹೋಗ್ತಿದೆ ಅಂದರೆ, ನಮಗೊಂದು ಲೀಡರ್ಶಿಪ್ ಕ್ವಾಲಿಟಿ, ಯಾರ್ದು ಒಂದು ಲೀಡರ್ಶಿಪ್ ಇಲ್ಲ. ಹೆಂಗಿತ್ತು ಸರ್ ಸಿನಿಮಾ? ನಾನು ಬಂದಾಗ ಇಂಡಸ್ಟ್ರಿಗೆ ಬರ್ತಾ ಇದ್ರೆ, ನಾನು ಪ್ರೆಸ್ ಮೀಟ್ ಮಾಡ್ತೀನಿ ಅಂದರೆ ನಾನು ಬೆಳಗ್ಗೆ 5 ಗಂಟೆಗೆ ಎದ್ದು ಬಂದ್ಬಿಟ್ಟು ಸ್ಟೇಜ್ ಎಲ್ಲ ನೋಡಿ ಎಲ್ಲ ಚೆಕ್ ಮಾಡಿ ಇದೊಂದು ಖುಷಿ ಆಗ್ತಿತ್ತು. ಈಗ ಭಯ ಆಗುತ್ತೆ. ರಿಲೀಸು ಅಂತ ಅನೌನ್ಸ್ ಮಾಡೋಕ್ಕೆ ಭಯ ಆಗುತ್ತೆ. ಈ ಫಿಲಿಮ್ ರೆಡಿಯಾಗಿ 1 ಇಯರ್ ಆಯಿತು ಸರ್. 3 ಸರಿ ಪ್ಲ್ಯಾನ್ ಮಾಡಿದ್ದೀನಿ ರಿಲೀಸ್ ಮಾಡೋಕ್ಕೆ ಅಂತ, ಆಗ್ತಾಯಿಲ್ಲ ಸರ್. ಎಲ್ಲ ಫುಲ್ಲು ಬಾಡಿ ಎಲ್ಲ ಶಿವರಿಂಗ್ ಬರುತ್ತೆ. ಯಾಕಂದರೆ ಯಾವುದು ರೈಟ್ಸ್ ತಗೋತಾ ಇಲ್ಲ, ನೀವು ಯಾರು ಅಂತಲೂ ಕೇಳ್ತಾ ಇಲ್ಲ. ಸಿನಿಮಾ ರಿಲೀಸ್ ಮಾಡೋಕ್ಕೆ 2 ಕೋಟಿ ಬೇಕು. ನಾವು ಈಗ ಸಿನಿಮಾ ಮಾಡೋಕ್ಕೇ ಲಾಕ್ಡೌನ್ ಆಗಿ ಕೋವಿಡ್ ಆಗಿ ಒದ್ದಾಡ್ಕೊಂಡು ಸಿನಿಮಾ ಮಾಡಿದ್ದೀನಿ. ರಿಲೀಸ್ಗೆ 2 ಕೋಟಿ ಎಲ್ಲಿಂದ ತರೋದು? ಯಾರ್ಯಾರ್ದೋ ಸ್ಕೆಚ್ ಹಾಕಿದ್ವಿ, ಯಾರು ಕೇಳಿದ್ರು ₹1 ಹುಟ್ಟಲ್ಲ ಗಾಂಧಿನಗರಲ್ಲಿ, ಒಂದು ರೈಟ್ ಸೇಲ್ ಆಗಲ್ಲ. ಸೊ ಕೊನೆಗೆ ಡಿಸೈಡ್ ಮಾಡಿದೆ, ದೇವರೊಬ್ಬಿದ್ದಾನೆ, ಕನ್ನಡ ಜನತೆ ನಮ್ಮ ಕೈ ಬಿಡಲ್ಲ, ಸಿನಿಮಾ ಗೆದ್ದೇ ಗೆಲ್ಲುತ್ತೆ. ಸಿನಿಮಾ ಸೂಪರಾಗಿ ಮಾಡಿದ್ದೀನಿ, ಕಷ್ಟ ಬಿದ್ದು ಪ್ರೀತಿಯಿಂದ ಮಾಡಿದ್ದೀನಿ. ಎಲ್ಲ ಟೆಕ್ನಿಷಿಯನು ಹಗಲು ರಾತ್ರಿ ಒದ್ದಾಡಿದ್ದಾರೆ, ಪ್ರಾಂಪ್ಟಾಗಿ ಕೆಲಸ ಮಾಡಿದ್ದಾರೆ. ಸಕ್ಸಸ್ ಆಗೇ ಆಗ್ತೀನಿ, ಬಿಡೋದು ಬೇಡ ಅಂದ್ಬಿಟ್ಟು ರಿಲೀಸಿಗೆ ಪ್ಲ್ಯಾನ್ ಮಾಡಿದೆ. ನನಗೇನೋ ತಲೆಯಲ್ಲಿತ್ತು, ನಾನು ವ್ಯಾಲೆಂಟೈನ್ಸ್ ಡೇಗೆ ರಿಲೀಸ್ ಮಾಡಬೇಕಂತ. ಈ ಸಿನಿಮಾನೇ ಒಂಥರ ಲಕ್ಕು, ಈ ಪ್ರಣಯಮ್ಮು ನನಗೊಂಥರ ಲಕ್ಕು. ಇದೊಂಥರ ನನಗೆ ದೇವರೇನೋ ಗಿಫ್ಟ್ ಕೊಟ್ಟಿರೋ ಥರ ಇದೆ. ನಾನು ಏನು ಮಾಡಬೇಕಂತ ಹೋದ್ರೂ ಅದು ತೊಗೊಳ್ಳಲ್ಲ, ಅದೇ ಏನು ಬೇಕು ಅನ್ನುತ್ತೋ ಅದನ್ನು ತೊಗೊಳುತ್ತೆ. ಯಾಕೆಂದರೆ ನಾನು ಫಸ್ಟ್ ಹೀರೋಯಿನ್ ಸೆಲೆಕ್ಟ್ ಮಾಡಿದಾಗ 4-5 ಜನ ಹೀರೋಯಿನ್, ರಚಿತಾ ರಾಮು, ಆಶಿಕಾ ರಂಗನಾಥು, ಸೋನಲ್ಲು, ಒಂದು ಹಿಂದಿಯವರು 1-2-3 ಜನ ಸೆಲೆಕ್ಟ್ ಮಾಡಿ ಕಾಸ್ಟ್ಯೂಮ್ ಎಲ್ಲ ಪರ್ಚೇಸ್ ಮಾಡಿದ್ದೀವಿ. ಎಲ್ಲ ಏನೇನು ಶೂಟಿಂಗ್ ಹೊರಡಬೇಕು, ಆ ಟೈಮಲ್ಲಿ ನಯನಾ ಗಂಗೂಲಿಯವರು ಸೆಲೆಕ್ಟ್ ಆಗಿದ್ದಾರೆ. ಹೀರೋನು ಅಷ್ಟೇ, ರಾಜ್ ಬರೋಕ್ಕಿಂತ ಮುಂಚೆ 4-5 ಜನಕ್ಕೆ ಅಡ್ವಾನ್ಸ್ ಕೊಟ್ಟಿದ್ದೀನಿ. ಹೀರೋಯಿನ್ಗೂ ಅಡ್ವಾನ್ಸ್ ಕೊಟ್ಟಿದ್ದೀನಿ, ಅದು ಯಾವುದು ವಾಪಸ್ ಬಂದಿಲ್ಲ ಇನ್ನೂ. ಬಟ್ ರಾಜ್ ಬಂದಮೇಲೆ ಈ ಸಿನಿಮಾಗೆ ಏನೋ ಒಂದು ಈ ರಾಜ್ ಬೇಕಿತ್ತು ಅನ್ನಿಸ್ತು ನನಗೆ. ಸಿನಿಮಾ ನೋಡಿದ್ಮೇಲೆ ರಾಜ್ ಬಂದಮೇಲೆ ಅನ್ನಿಸ್ತು. ರಾಜ್ ಫಸ್ಟ್ ಡೇ ನೋಡಿದ್ವಿ, ಇಬ್ಬರು ಮಾತಾಡಿದ್ವಿ, ಸರ್ ಮಾಡಿ ಸರ್, ಬಿಚ್ಚುಗತ್ತಿ ಮಾಡಿದ್ದೀನಿ, ಸೊ ನೆಕ್ಸ್ಟು ಹೋರಾಟ ಮಾಡ್ತಾಯಿದ್ದೀನಿ, ನೀವೊಂದು ಚಾನ್ಸ್ ಕೊಟ್ಟರೆ ನನಗೂ ಖುಷಿ ಇದೆ ಸರ್, ಬನ್ನಿ ರಾಜ್ ಆಫೀಸ್ಗೆ ಅಂದ್ಬಿಟ್ಟು ಕತೆ ಹೇಳಿಸಿದೆ. ಕತೆ ಹೇಳಿ ರಾಜುನು ಹಗ್ ಮಾಡಿದ್ರು, ಸ್ಕ್ರಿಪ್ಟ್ ತೊಗೊಂಡ್ರು, ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಬಂದರು. ಸೊ ಅವ್ರಿಗೂ ಖುಷಿ ಆಯಿತು. ಅಲ್ಲಿಂದ ಸ್ಟಾರ್ಟ್ ಆಯಿತು. ರಾಜ್, ನನ್ನ ಪಿಕ್ಚರ್ ಮಾಡ್ತಿದ್ದೀರಾ, ನಂಗೆ ಗೊತ್ತಿಲ್ಲ ಇದುವರೆಗೂ, ಇನ್ಮೇಲೆ ನೀವೊಂದು ಸ್ಟಾರ್ ಆಗ್ತೀರಾ. ನಮ್ಮ ಪಿಕ್ಚರ್ ನಾವು ಸೈನ್ ಮಾಡಿ ನಾನು ಶೂಟಿಂಗ್ ಹೊರಟ್ರೆ ನಿಮಗೆ 3-4 ಫಿಲ್ಮ್ ಸಿಗುತ್ತೆ ಅಂತ ಹೇಳಿದ್ದೆ. ಆಲ್ರೆಡಿ ಅವರು 4 ಫಿಲ್ಮ್ ಕಂಪ್ಲೀಟ್ ಮಾಡಿಬಿಟ್ಟಿದ್ದಾರೆ, ಇನ್ನೂ ನಾನು ರಿಲೀಸೇ ಮಾಡಿಲ್ಲ. ಸೊ ಎಲ್ಲರೂ ನನಗೇನಂದರೆ ಖುಷಿ, ಮನೋಮೂರ್ತಿ ಸರ್ ರಾಜ್ ಸಿಕ್ಕಿದ್ರಂತೆ ಎಲ್ಲ ಒಂದು ಕಡೆ, ನಿಮ್ಮನ್ನು ಹಿಂಡಿದ್ರಾ ರುಬ್ಬಿದ್ರಾ ಅಂತ ನನಗಂತೂ ಹಿಂಸೆ ಕೊಟ್ಬಿಟ್ಟಿದ್ದಾರೆ ಪಾಪ. ನಿಜವಾಗ್ಲೂ ಹೇಳ್ತೀನಿ, ಮನೋಮೂರ್ತಿ ಸರ್ ಮಾತ್ರ ಅದು ಎಷ್ಟು ಪೇಷನ್ಸ್ ಇದೆಯೋ ನನ್ನ ವಿಚಾರದಲ್ಲಿ, ಚಿತ್ರ ಹಿಂಸೆ ಕೊಟ್ಬಿಟ್ಟಿದ್ದೀನಿ. ಬಟ್ ಸರ್ ಅದು ನಂಗೆ ಗೊತ್ತಿಲ್ಲ ಸರ್. ಬಟ್ ಅವರು ಆಮೇಲೆ ನನಗೆ ಅವ್ರು ರಿವರ್ಸ್ ಆಗಕ್ಕೆ ಸ್ಟಾರ್ಟ್ ಆದರು, ಸಾಂಗ್ ಇನ್ನೂ ಚೆನ್ನಾಗಿ ಮಾಡೋಣ. ಸೊ ಇದು ಎಲ್ಲರೂ ಒಬ್ಬರಲ್ಲ, ಜಯಂತ್ ಸರ್, ನಮ್ಮ ಚಿನ್ಮಯ್ ಅವರು, ಮಂಜು ಸರ್, ಆಮೇಲೆ ಮದನ್ ನರೇಣಿ ಮೇಡಮ್, ನಿಜವಾಗ್ಲೂ ಅವ್ರಿಗೆ ಆ್ಯಡ್ಸಪ್. ನಾನು ಹೇಳಿದೆ, ಎಲ್ಲಿದ್ರಿ ಮೇಡಮ್, ನಂಗೆ ಸಿಗಲಿಲ್ಲ ನೀವು ಇಷ್ಟು ವರ್ಷ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಆ ಕೋರಿಯೋಗ್ರಫಿ. ಅವರಿಬ್ಬರು ಇರೋ ಇದಕ್ಕೆ ಅಷ್ಟು ಹೆಂಗೆ ರೊಮ್ಯಾಂಟಿಕ್ಕಾಗಿ ಮಾಡಿದ್ದಾರೆ ಮೇಡಮ್. ತುಂಬ ಥ್ಯಾಂಕ್ಸ್. ಮತ್ತು ನಮ್ಮ ನಾಗೇಶ್ ಆಚಾರ್ಯ ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ, ಅವರು 10 ವರ್ಷದಿಂದ ಪರಿಚಯ ನನಗೆ. ಯಾವಾಗಲೂ ಫೋನ್ ಮಾಡೋದು, ಹೇಗಿದ್ದೀರಿ ಸರ್ ಅಂತ ಕೇಳೋದು, ಫೋನ್ ಇಡೋದು ಸರ್. ಆಮೇಲೆ ಎಷ್ಟೋ ವರ್ಷಗಳಾದ್ಮೇಲೆ ಈ ಫಿಲ್ಮ್ಗೆ, ಏನು ಸರ್ ನಾನು ಬರೀ ಫೋನ್ ಮಾಡೋದು ಮಾತಾಡೋದು ಅಷ್ಟೇನಾ, ನೀವಂತೂ ಅರ್ಥ ಮಾಡ್ಕೊಳ್ಳಿಲ್ಲ, ನಮಗೊಂದು ಚಾನ್ಸ್ ಕೊಡಿ ಸರ್ ಅಂದರು. ಸೊ ಆ ಮನುಷ್ಯ ಅದೇನೋ ಗೊತ್ತಿಲ್ಲ, ಅದ್ಭುತವನ್ನೇ ಸೃಷ್ಟಿ ಮಾಡಿದ್ದಾರೆ. ಸೊ ಎಲ್ಲರೂ ನೋಡಿ ಅವ್ರ ಬಗ್ಗೆನೇ ಹೊಗಳ್ತಿದ್ದೆ. ನಾನು ಹೇಳಿದ್ದೆ, ಫಸ್ಟ್ ಅವ್ರು ಕರ್ಕೊಂಡು ಊಟಿಗೆ ಹೋಗಿ ಪಾಪ ಹೆಲ್ತ್ ಇಶ್ಯೂ, ಹೋಗ್ಬೇಕಾದ್ರೆ ಇವು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಆಮ್ಲೆಟ್ ಆಗ್ತಾನೇ ಇದ್ದಾರೆ. ನಾನು ದತ್ತಣ್ಣಿಗೆ ಹೇಳಿದೆ, ದತ್ತಣ್ಣ ಏನು ದತ್ತಣ್ಣ ಕ್ಯಾಮ್ರಾಮ್ಯಾನು, ಲೊಕೇಶನ್ ಅವ್ರ ತಾನೇ ನೋಡಬೇಕು, ಹೆಂಗೆ ದತ್ತಣ್ಣ ಅಂತ. ಆಮೇಲೆ ಪಾಪ ಅವ್ರಿಗೆ ಹೆಲ್ತ್ ಇಶ್ಯೂ ಇತ್ತು. ನಾನು ಬೇಡ, ಇವ್ರು ತೆಗ್ದಾಕ್ಬಿಡೋಣ. ಇದಕ್ಕೂ ಅಷ್ಟೇ ಸರ್, 4 ಜನ ಕ್ಯಾಮ್ರಾಮ್ಯಾನ್ಗೂ ಅಡ್ವಾನ್ಸ್ ಕೊಟ್ಟಿದ್ದೀನಿ. ಕೊನೆಗೆ ಇವ್ರು ಬಂದಿದ್ದಾನೆ.
ಆರ್ಟಿಸ್ಟ್ಗಳು ಅಷ್ಟೇ ಒಂದೊಂದು ಮದರ್ ಕ್ಯಾರೆಕ್ಟರ್, ಹೀರೋಯಿನ್ ಮದರ್ ಕ್ಯಾರೆಕ್ಟರ್ಗೂ 4 ಜನ. ಅಲ್ಲ, ನೀವು ಅಡ್ವಾನ್ಸ್ ಕೊಟ್ಟಿರೋದ್ರಲ್ಲೇ ಒಂದು ಸಿನಿಮಾ ಮುಗಿತಿತ್ತ ಅಂತ. ಒಂದು ಸಾಂಗ್ ರೆಕಾರ್ಡಿಂಗ್ ಮಾಡ್ಬೋದಾಯ್ತು. ಸೊ ಈಗ ಆಗಿದೆ ಸರ್ ಫಿಲಿಮ್ ಬಗ್ಗೆ ಏನೋ ಒಂದು ಒಲವಿದೆ ನನಗೆ. ಭಾಳ ಇಂಟ್ರೆಸ್ಟಿಂದ ಸಿನಿಮಾ ಮಾಡಿದ್ದೀನಿ. ನಾನು ನಮ್ಮ ಪಾರ್ಟ್ನರ್ ಪ್ರೇಮು ಗಾಂಧಿನಗರ್ ಓಡಾಡ್ತಿದ್ರೆ ರಾಮು ಸರ್ ಹೇಳೋರು ನನಗೆ, ನೀವೇನರಪ್ಪ ನೋಡಿದ್ರೆ ಅವರು ಕೋಟ್ಯಾಧೀಶ್ವರರು, ನಮ್ಗೆ ಹೇಳೋರು ನೀವೇನಪ್ಪ ನೀವಿಬ್ಬರು ಕೋಟ್ಯಾಧೀಶ್ವರರು, ನಿಮಗೇನು ಆರಾಮಾಗಿ ಸಿನಿಮಾ ಮಾಡ್ತೀರಾ, ಓಡಾಡ್ಕೊಂಡಿರ್ತೀರಾ, ನೀವು ಮೋಸ್ಟ್ಲಿ ಸಿನಿಮಾ ಮಾಡೋಕ್ಕೆ ಬಂದಿಲ್ಲ, ಮಜಾ ಮಾಡೋಕ್ಕೆ ಬಂದಿದ್ದೀರಾ ಅಂತಿದ್ರು. ಸೊ ದೇವ್ರನ್ನ ಹೇಳ್ತಿದ್ದೀನಿ, ನಾನು ಸಿನಿಮಾನ ಭಯಾನಕ ಪ್ರೀತಿಸ್ತಿದ್ದೀನಿ. ಅದೇನೋ ಅಪ್ಪಿತಪ್ಪಿ ನಾನು ಪ್ರೊಡಕ್ಷನ್ ಸೆಲೆಕ್ಟ್ ಮಾಡ್ಕೊಂಬಿಟ್ಟೆ. ನನ್ನ ಹತ್ರ ದುಡ್ಡೇ ಇಲ್ಲ, ಆದರೆ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ. ಸರ್ ಬೇಡ ಸರ್, ಇಷ್ಟು ದಿವಸ ಹೆಂಗೋ ತಗೊಂಡು ಬಂದ್ಬಿಡ್ತು, ಮದುವೆ ಆದಮೇಲಂತೂ ಫಿಲಿಮೇ ಬೆಳೆಸ್ಬಿಟ್ಟಿದೆ. ಸೊ ಇದ್ರ ನಡುವೆ ಈ ರಿಲೀಸ್ಗೆ 2-3 ಸರಿ ಪ್ಲ್ಯಾನ್ ಮಾಡಿದ್ವಲ್ಲ, ಪ್ಲ್ಯಾನ್ ಮಾಡಿದ್ಮೇಲೆ 3 ಸರಿ ಟ್ರೈ ಮಾಡಿದೆ ಸರ್. ಎಲೆಕ್ಷನ್ನು, ವರ್ಲ್ಡ್ ಕಪ್ ಆದ ತಕ್ಷಣ ದೊಡ್ಡ ಸಿನಿಮಾಗಳು. ಈಗ ಹೆಂಗಾಗೋಗಿದೆ ಅಂದರೆ, ಅವಾಗೆಲ್ಲ ತೆಲುಗು ಸಿನಿಮಾ, ತಮಿಳ್ ಸಿನಿಮಾ ರಿಲೀಸ್ ಆಗ್ತಿದ್ರೆ ಸೆಲೆಕ್ಟೆಡ್ ಸೆಂಟ್ರಲ್ಲಿ ಮಾತ್ರ ಆಗ್ತಿದ್ರು ಸರ್. ಈಗ KG ರೋಡಲ್ಲೇ 5 ಥಿಯೇಟ್ರು, ಯಾವ ಸ್ಕ್ರೀನ್ ನೋಡಿ ಎಲ್ಲ ಕಡೆನೂ ತುಂಬಿಡ್ತಾರೆ. ನಾವು ಹಂಗೇ ಮುಚ್ಚೋಗ್ಬಿಡ್ತೀವಿ ಸರ್. 2 ವಾರಕ್ಕೋಸ್ಕರ 1 ಇಯರ್ ಕಾದಿದ್ದೀನಿ. ಇವಾಗ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರು ಅನಿಲ್ ಅವರು ಈಗ ಒಂದು 15 ಹಿಂದೆ, ಸರ್ ಏನು ಸರ್ ಪ್ರಾಬ್ಲಮ್ಮು, ಮೋಸ್ಟ್ಲಿ ಎಣ್ಣೆ ಹಾಕ್ಬಿಟ್ಟಿದ್ರು ಅನ್ಸುತ್ತೆ ನೈಟು, ಯಾಕೆ ಸರ್ ಸಿನಿಮಾ ರಿಲೀಸ್ ಆಗ್ತಿಲ್ಲ, ಏನು ಬೇಕು ಹೇಳಿ ಸರ್, ನಾನೇನಾರ ಎಲ್ಪ್ ಮಾಡಬೇಕಾ ಸರ್, ಡೈರೆಕ್ಟ್ರದ್ದು ಏನಾರ ಪ್ರಾಬ್ಲಮ್ ಇದೆಯಾ, ಹೀರೋದೇನಾರ ಪ್ರಾಬ್ಲಮ್ ಇದೆಯಾ. ಅನಿಲ್ ದಯವಿಟ್ಟು ಏನು ಬೇಜಾರು ಮಾಡ್ಕೊಬಿಡಿ, ಇನ್ನೊಂದು 15 ದಿವಸದಲ್ಲಿ ಸಿನಿಮಾ ರಿಲೀಸ್ ಮಾಡ್ತೀನಿ. ಪಾಪ ಅವ್ರು ಎಲ್ರಿಗೂ ಇದ್ರ ಬಗ್ಗೆ ಒಂದು ಕನ್ಸರ್ನು, ಸಿನಿಮಾ ಬಗ್ಗೆ, ಈ ಸಿನಿಮಾ ಬೇಗ ರಿಲೀಸ್ ಆಗಬೇಕು ಅಂತ. ಸರ್ ನೀವೇನು ಸರ್ ಈ ಟೈಮಲ್ಲಿ ನೆನೆಸ್ತೀರ ಸರ್? ಇಲ್ಲ. ಸೊ ಹಿಂಗಾಗಿದೆ ಸರ್. ಕೊನೆಗೆ ಎಲ್ಲ ಸ್ನೇಹಿತರುಗಳ ಒಂದು ಸಪೋರ್ಟ್ ಸರ್ ನನಗೆ. ಈ ಪಿಕ್ಚರ್ನ ರಿಲೀಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡೋಕ್ಕೇ ಹೆಚ್ಚು ಕಡಿಮೆ ನಾನು ನಮ್ಮ ಚಿಕ್ಕ ಅವರು ಒಂದು 3-4 ಫುಲ್ ಬಾಟ್ಲು ಕುಡ್ಕೊಂಡಿದ್ದೀವಿ. ಡೈಲಿ ಮಾತಾಡೋದು, ಸರ್ ಏನಾರು ಪ್ಲ್ಯಾನ್ ಮಾಡೋಣ ಸರ್, ನೀವು ಏನಕ್ಕಣ್ಣ, ನಾನು ಇದೀನಣ್ಣ, ನೀವು ರಿಲೀಸ್ ಮಾಡೋಣ, ಬರೋಣ 1-2 ಪೆಗ್ ಹಾಕೋಣ ಅನ್ನೋದು, ಅದ್ರ ಬಗ್ಗೆ ಚರ್ಚೆ ಮಾಡೋದು, ಹೆಂಗೆ ಮಾಡೋದು, ರಿಲೀಸ್ ಮಾಡೋದು ಅಂತ. ಬೇಜಾರಾಗಿ ಹೋಗ್ಬಿಟ್ಟು ಪಾಪ ಅಯ್ಯಪ್ಪ ನನಗೆ ಧೈರ್ಯ ತುಂಬ್ತಾನೆ ಅವರೇ, ಎಲ್ಲರೂ ಧೈರ್ಯ ತುಂಬ್ತಾ ಇದ್ದಾರೆ, ನನಗೆ ಕೈಕಾಲು ನಡುಗ ಸರ್. ಅಷ್ಟು ಪ್ರಾಬ್ಲಮ್ ಇದೆ ಇವತ್ತು ಇಂಡಸ್ಟ್ರಿ. ಸೊ ದಯವಿಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ ಅನಿಸಿದೆ ಸರ್ ನನಗೆ. ನಾನು ಯಾವತ್ತೂ ಇಷ್ಟೊಂದು ಮಾತೇ ಆಡಿಲ್ಲ. ನಾನು ಪ್ರೆಸ್ ಮೀಟಲ್ಲಿ 9 ಫಿಲಿಮ್ ಮಾಡಿದ್ದೀನಿ. ನಾನು ಯಾರಿಗೂ ಪ್ರೊಡ್ಯೂಸರ್ ಅನ್ನೋದು ಗೊತ್ತಿಲ್ಲ, ನಾನೊಬ್ಬ ಇಂಡಸ್ಟ್ರಿಯವನು ಅನ್ನೋದು ಗೊತ್ತಿಲ್ಲ. ಇವತ್ತು ನಮ್ಮ ಡಾರ್ಲಿಂಗ್ ನಾಗೇಂದ್ರ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ, ಒಂಚೂರು ಜಾಸ್ತಿ ಮಾತಾಡ್ತೀನಿ, ಕ್ಷಮೆ ಇರಲಿ ಅಂತ. ಸೊ ಅವ್ರು ಹೇಳಿದ್ಮೇಲೆ, ಸರ್ ಊರೆಲ್ಲರಿಗೂ ವಯಸ್ಸಾಗಿದೆ, ಅವ್ರು ಮಾತ್ರ ಹಂಗೇ ಇದ್ದಾರೆ ಡಾರ್ಲಿಂಗು, ನಿಮ್ಗೆ ಹಂಗೆ ಇರಲಿ, ಒಳ್ಳೇದಾಗಲಿ. ಸೊ ನನ್ನೆಲ್ಲ ಟೆಕ್ನಿಷಿಯನ್ಸು, ನನ್ನ ಸಿನಿಮಾ ಟೀಮ್ನವರು ತುಂಬ ಹಾರ್ಟ್ಫುಲ್ಲಿ ಕೆಲಸ ಮಾಡಿದ್ದಾರೆ. ಅವರೆಲ್ರಿಗೂ ಒಳ್ಳೇದಾಗಲಿ. ಕನ್ನಡ ಚಿತ್ರರಂಗದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಾಗಿ ಡೌನ್ಲೋಡ್ ಮಾಡಿ ಮೈ ಮೂವಿ ಬಜಾರ್ ಮೊಬೈಲ್ ಅಪ್ಲಿಕೇಶನ್. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ.